ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡ್ರಿ, ಇವತ್ತು ಎಲ್ಲರಿಗೂ ಗೊತ್ತಿರೋ ರೆಸಿಪಿನೇ, ಆದರೆ ಹಳ್ಳಿ ಕಡೆ ಗೊತ್ತಿರುತ್ತೆ, ಸಿಟಿ ಕಡೆ ಗೊತ್ತಿರುತ್ತೋ ಇಲ್ವೋ ಗೊತ್ತಿಲ್ಲ. ಇದು ತುಂಬ ಫೇಮಸ್ ಆಗಿರೋದು ಹಳ್ಳಿ ಕಡೆ. ಬಾಯಿ ಕೆಟ್ಟಿದ್ರೆ, ಚೆನ್ನಾಗಿಲ್ಲದೆ ಇದ್ದೆ ಇದನ್ನು ಮಾಡ್ಕೊಂಡು ತಿಂದರೆ ಚೆನ್ನಾಗಿ ಊಟ ಸೇರುತ್ತೆ. ಅದೇನೆಂದರೆ ಬದನೆಕಾಯ್ದು ಗೊಜ್ಜು, ಅಂದರೆ ಸುಟ್ಟಿರೋ ಬದನೆಕಾಯ್ದು ಗೊಜ್ಜು. ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ. ಬದನೆಕಾಯಿ ಒಂದು 5 ತೊಗೊಂಡಿದ್ದೀನಿ ಇಲ್ಲಿ ನಾನು. ಬೀಜ ಇಲ್ಲದೇ ಇರೋಂಥದ್ದು ತೊಗೊಳ್ಳಿ, ಚೆನ್ನಾಗಿರುತ್ತೆ. ಟೊಮೊಟೊ 2 ತೊಗೊಂಡಿದ್ದೀನಿ. ಬೆಂಡೆಕಾಯಿ 5, ಹಸಿಮೆಣಸಿನ್ಕಾಯಿ 5, ಸ್ವಲ್ಪ ಕೊತ್ತಂಬರಿ ಇಸ್ಕೊಳ್ಳೋಕ್ಕೆ, 2 ಎಸಳು ಬೆಳ್ಳುಳ್ಳಿ, ಮತ್ತು ಗೊಜ್ಜಿಗೆ ಹಾಕ್ಕೊಳ್ಳೋದಕ್ಕೆ ಒಂದು ಈರುಳ್ಳಿ ತೊಗೊಂಡಿದ್ದೀನಿ. ಸಣ್ಣ ಕಟ್ ಮಾಡಿ ಇಟ್ಕೋಬೇಕು. ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿರಿ. ಮೊದಲು ಸ್ಟವ್ ಮೇಲೆ ಈ ಥರ ಒಂದು ಗ್ರಿಲ್ನ ಇಟ್ಕೊಂಡಿದ್ದೀನಿ ನಾನು ಸುಡೋದಕ್ಕೆ. ನೋಡಿ, ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ. ನೋಡಿ, ಈ ಥರ ಒಂದು ಗ್ರಿಲ್ ಇಟ್ಕೊಂಡಿದ್ದೀನಿ. ಇಲ್ಲಿ ಬದನೆಕಾಯಿ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಎಣ್ಣೆ ಹಚ್ಕೋಬೇಕು. ನೋಡಿ, ಈ ಥರ ಇದಕ್ಕೆಲ್ಲ ಎಣ್ಣೆ ಸವರ್ಕೊಂಡಿದ್ದೀನಿ ನಾನು ತುಳಿದ್ಬಿಟ್ಟು. ಈಗ ಇದನ್ನು ಈ ಥರ ಇಡಬೇಕು ಗ್ರಿಲ್ ಮೇಲೆ. ಇದು ಒಲೆಯಲ್ಲಿ ಮಾಡೋದು, ನಮ್ಗೆ ಒಲೆ ಇರಲ್ವಲ್ಲ, ಅದಕ್ಕೆ ಈ ಥರ ಗ್ರಿಲ್ ಮೇಲೆ ಸುಟ್ಕೋಬೇಕು ಸ್ಟೌವಲ್ಲೇ. ನೋಡಿ, ಈಗ ಇಟ್ಕೊಂಡಿದ್ದೀನಿ ಬದನೆಕಾಯಿ. ಎಣ್ಣೆ ಸವರಿದ್ರೆ ಏನಂದರೆ ಚಿಪ್ಪು ಬೇಗ ಬಿಚ್ಕೊಳ್ಳುತ್ತೆ. ನೀಟಾಗಿ ವಾಶ್ ಮಾಡ್ಕೋಬೋದು ಬದನೆಕಾಯಿನ. ಚೆನ್ನಾಗಿರೋದೇ ತಗೊಳ್ಳಿ, ಉಳುಕಿರೋದು ತಗೋಬೇಡಿ. ನೋಡಿ, ಸುಡ್ತಾ ಇದ್ದಾಗ ನಾವು ಆ ಕಡೆ ಈ ಕಡೆ ನೋಡಿ ಇಂಥಷ್ಟಕ್ಕೆ ಎಲ್ಲರ ಮನೆಯಲ್ಲಿ ಇರುತ್ತಲ್ಲ, ಈ ಥರ ತಿರ್ಗಿಸ್ಕೊತಾ ಇರ್ಬೇಕು. ನಾವು ತಿರ್ಗಿಸ್ಕೊಂಡು ಚೆನ್ನಾಗಿ ಎಲ್ಲ ಕಡೆನೂ ಸುಟ್ಕೋಬೇಕು. ನೋಡಿ, ಈ ರೀತಿ ಸುಡ್ತಾ ಇದೆ. ನಾನು ಅದನ್ನು ಸೈಡ್ಗೆ ತಿರ್ಗಿಸ್ಕೊಂಡಿದ್ದೀನಿ. ಯಾವ ಕಡೆ ಸುಟ್ಟಿಲ್ವೋ ಆ ಕಡೆಗೆ ಇದರಲ್ಲಿ ಈ ಥರ ತಿರ್ಗಿಸ್ಕೋಬೇಕು. ನಿಮಗೆ ಎಲ್ಲ ಸುಡೋಕೆ ಬರಲ್ಲ ಅನ್ನೋದಾದರೆ ಒಂದೊಂದೇ ಸುಟ್ಕೊಳ್ಳಿ. ಚೆನ್ನಾಗಿ ಸುಡಬೇಕು. ಚೆನ್ನಾಗಿ ಸುಟ್ರೇ ಟೇಸ್ಟು. ಅಂದರೆ ಒಲೆಯಲ್ಲಿ ಮಾಡೋದ್ರಿಂದ ಅದು ಚೆನ್ನಾಗಿ ಸುಟ್ಟಿರುತ್ತಲ್ಲ, ಕೆಂಡದಲ್ಲಿ ರುಚಿ ಜಾಸ್ತಿ ಇರುತ್ತೆ ಅದಕ್ಕೆ. ನೋಡಿ, ಈ ಥರ ಸುಡಬೇಕು. ಅದಿನ್ನೂ ಸುಟ್ಟಿಲ್ಲ. ನಿಮಗೆ ಹೇಗಂದರೆ ಹಿಂಗೆ ಮುಟ್ಟಿ ನೋಡಿದಾಗ ನೋಡಿ, ಈ ಥರ ಇಸ್ಕಿ ನೋಡಿದಾಗ ಮೆತ್ತಗಾಗುತ್ತೆ ಚೆನ್ನಾಗಿ ಸುಟ್ಟ ಮೇಲೆ. ಗಟ್ಟಿ ಇದ್ದರೆ ಇನ್ನೂ ಸುಟ್ಟಿಲ್ಲ ಅಂತ. ಇದಿನ್ನೂ ಸುಟ್ಟಿಲ್ಲ, ಅದಕ್ಕೆಲ್ಲ ತಿರುಗಿಸಿದ್ದೀನಿ. ನೋಡಿ, ಸುಟ್ಟ ಮೇಲೆ ಹಿಂಗೆ ಉಲ್ಟಾ ಮಾಡ್ಕೊತಾ ಇರಬೇಕು. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೋಡಿ, ಹಿಂದಿನ ಕಾಲದಲ್ಲಿ ಯಾವ ಅಡುಗೆಗಳ್ನ ತುಂಬ ಹೆಚ್ಚಾಗಿ ತಿಂದು ಮತ್ತು ಅವರು ಜಾಸ್ತಿ ಮಸಾಲೆ ಭರಿತವಾಗಿ ಯಾವುದು ಮಾಡ್ತಾ ಇರಲಿಲ್ಲ. ಈಗ ಹಿಂದೆ ಯಾವ ಮಾಡ್ತಾಯಿದ್ರು ಅಡುಗೆಗಳು ಅವೇ ಟ್ರೆಂಡ್ ಆಗಿದೆ. ಈಗ ಅದೇ ಅಡುಗೆಗಳ್ನೇ ಮಾಡ್ಕೊಂಡು ನಾವು ತಿಂತಾಯಿದ್ದೀವಿ. ನಮ್ಮ ಅಜ್ಜಿ ಕಾಲದಲ್ಲಿ ಮಾಡಿರೋ ಅಡುಗೆಗಳು ಈಗ ಮಾಡ್ಕೊಂಡು ತಿಂತಾಯಿದ್ದೀವಿ ನೋಡಿ. ಯಾಕಂದರೆ ಅವಾಗ ಅವರು ಅಷ್ಟು ಹೆಲ್ತಿ ಫುಡ್ ತಿಂತಾಯಿದ್ರು. ಈಗ ಅದೇ ರಿಪೀಟ್ ಆಗ್ತಾಯಿದೆ ನೋಡಿ. ಮತ್ತೆ ಈಗೆಲ್ಲ ಆರೋಗ್ಯನ ಕಾಪಾಡ್ಕೋಬೇಕು ಅಂತ ಅದೇ ಫುಡ್ಗೆ ಮತ್ತೆ ನಾವು ರೀಚ್ ಆಗ್ತಾಯಿದ್ದೀವಿ. ಅದೇ ಥರ ಮಾಡಬೇಕು, ಅದೇ ಥರ ತಿನ್ನಬೇಕು, ತುಂಬ ಹೆಲ್ತಿಯಾಗಿರುತ್ತೆ ಅಂತ ನಾವು ಅದೇ ಥರ ಮಾಡ್ಕೊಂಡು ತಿಂತಾಯಿದ್ದೀವಿ ನೋಡಿ. ನಾವೆಲ್ಲರೂ ಇವಾಗ ಹಿಂದಿನ ಕಾಲದ ಆಹಾರ ಪದ್ಧತಿನೇ ಹುಡುಕೊಂಡು ಯಾವ ರೀತಿ ಮಾಡ್ತಾಯಿದ್ರು ಅಂತ ತಿಳ್ಕೊಂಡು ಮಾಡ್ತಾಯಿದ್ದೀವಿ ನೋಡಿ. ಹೆಂಗಿದೆ ಕಾಲ, ಯಾವ ಥರ ಬದಲಾಗ್ತಾ ಇದೆ ಅಂತ. ಹಿಂದೆ ಯಾವ ಥರ ಇತ್ತು ಅಂತೇಳಿ ಅದನ್ನೇ ತಿಳ್ಕೊಂಡು ಅದೇ ಥರ ಬಟ್ಟೆ ಹಾಕ್ಕೊಳ್ಳೋದು, ಅದೇ ಥರ ಒಡವೆ ಹಾಕ್ಕೊಳ್ಳೋದು, ಅದೇ ಥರ ಆಹಾರ ಪದ್ಧತಿಗಳನ್ನ ಹುಡ್ಕೊಂಡು ನಾವು ರೂಢಿ ಮಾಡ್ಕೊತಾ ಇದ್ದೀವಿ. ಈಗ ನೋಡಿ, ಬದನೆಕಾಯಿ ಸುಟ್ಟಿದೆ ನೋಡಿ. ಈ ಥರ ಅಂದಾಗ ಪ್ರೆಸ್ ಮಾಡಿದಾಗ ಮೆತ್ತಗಿರ್ಬೇಕದು. ಸುಟ್ಟಿದೆ. ಈ ಥರ ಒಂದು ಬಟ್ಲಿಗೆ ತಗೊತಾ ಇದ್ದೀನಿ ನಾನು, ಬಟ್ಲಿಗೆ ಹಾಕ್ಕೊತಾ ಇದ್ದೀನಿ. ಈಗ ನೋಡಿ, ಟೊಮೊಟೊ ಸುಟ್ಕೊತಾ ಇದ್ದೀನಿ. ಟೊಮೊಟೊ ಜಾರ್ತವೆ, ಹುಷಾರಾಗಿ ಹಿಂಗೆ ಗ್ರಿಲ್ ಮೇಲೆ ಇಟ್ಕೊಂಡು ಸುಟ್ಕೊಳ್ಳಿ ನಿಧಾನಕ್ಕೆ. ಸ್ವಲ್ಪ ಅದು ಕೂಡ ಆಯಿಲ್ ಹಚ್ಕೊಂಡಿದ್ದೀನಿ ನಾನು. ಅದ್ರ ಚಿಪ್ಪು ಬೇಗ ಬಿಚ್ಕೊಳ್ಳುತ್ತೆ ಅಂತ ಹಚ್ಕೊಂಡಿದ್ದೀನಿ. ಚೆನ್ನಾಗಿ ಬೇಯಿಸ್ಕೋಬೇಕು ಉರಿಯಲ್ಲಿ ಮೆತ್ತಗಾಗೋವರೆಗೂ. ನಾನಿಲ್ಲಿ 2 ಟೊಮೊಟೊ ತೊಗೊಂಡಿದ್ದೀನಿ, 5 ಬದನೆಕಾಯಿ ತೊಗೊಂಡಿದ್ದೀನಿ. ನೀವು ಜನ ಹೆಚ್ಚಾಗಿದ್ದಾಗ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ತಗೊಳ್ಳಿ. ನೋಡಿ, ಸುಟ್ಟಿರೋ ಬದನೆಕಾಯಿನ ನಾನೆಲ್ಲ
ಅದ್ರ ಮೇಲೆ ಸುಟ್ಟಿರುತ್ತಲ್ಲ ಕಪ್ಪಗೆ ಅದೆಲ್ಲ ತೆಗ್ದಾಕಿ ಈ ಥರ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಈ ಥರ ವಾಶ್ ಮಾಡ್ಕೊಂಡಿದ್ದೀನಿ. ಆ ಚಿಪ್ಪೆಲ್ಲ ತೆಗ್ದಾಕಬೇಕು, ಬ್ಲಾಕ್ ಆಗಿರೋದು. ಈ ಥರ ಸುಟ್ಟು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಮಧ್ಯದಲ್ಲಿ ಈ ಥರ ನೋಡಿ ಉಳುಕೇನಾದರೂ ಇದ್ದರೆ ತೆಗ್ದಾಕ್ಬಿಡಿ ಅದನ್ನು. ನೋಡಿ ನಾನು ತೊಗೊಂಡಿರೋದೆಲ್ಲ ಚೆನ್ನಾಗಿದೆ. ಈ ಥರ ತೊಳೆದು ಎಲ್ಲ ಕ್ಲೀನ್ ಮಾಡಿ ಇಟ್ಕೋಬೇಕು. ಈಗ ಟೊಮೊಟೊ ಇನ್ನೂ ಸುಡ್ತಾ ಇದೆ. ಸ್ವಲ್ಪ ಲೇಟ್ ಆಗುತ್ತೆ ಇದು ಮಾಡೋದು, ಸ್ವಲ್ಪ ಪೇಷನ್ಸಿಂದ ಮಾಡಬೇಕು. ಯಾಕಂದರೆ ಸ್ಟೌವಲ್ಲಿ ಸ್ವಲ್ಪ ತಡ ಅಲ್ವಾ ಸುಡೋದು, ಅದಕ್ಕೆ ಸ್ವಲ್ಪ ಹೊತ್ತು ನಿಧಾನಕ್ಕೆ ಸುಡ್ತಾ ಇರಬೇಕು. ನೋಡಿ ಈಗ ಟೊಮೊಟೊ ಸುಟ್ಟಿದೆ ನೋಡಿ, ಚೆನ್ನಾಗಿ ಸುಟ್ಟಿದೆ. ಸೈಡಿಗೆ ನೀರಿಗೆ ಹಾಕ್ಕೊತಾ ಇದ್ದೀನಿ ಅದು. ಈಗ ಬದನೆಕಾಯಿನ ಸುಟ್ಟಿದ್ದೀನಿ, ಮತ್ತು ಟೊಮೊಟೊ ಸುಟ್ಕೊಂಡಿದ್ದೀನಿ. ಬೆಂಡೆಕಾಯಿನ ಸುಟ್ಕೊಳ್ಳೋಣ ನೋಡಿ. ಇದು ಕೂಡ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ, ಮತ್ತೆ ತೊಳಿಬೇಕು, ಆದ್ರೂ ವಾಶ್ ಮಾಡಿ ಸುಟ್ಕೊತಾ ಇದ್ದೀನಿ. ಇದು ಸ್ವಲ್ಪ ಫಾಸ್ಟಾಗಿ ಆಗುತ್ತೆ, ಬೇಗ ಇದನ್ನು ಈ ಥರ ತಿರುಗಿಸ್ತಾ ಇರಬೇಕು ಸುಟ್ಟ ಮೇಲೆ. ಕೆಲವ್ರು ಹುರ್ಕೊತಾರೆ ಬಾಣಲಿಗೆ ಹಾಕಿ, ಹುರಿದ್ರೆ ಚೆನ್ನಾಗಿರೋದಿಲ್ಲ, ಈ ಥರನೇ ಮಾಡಬೇಕು. ಮತ್ತು ಅರ್ಧಕ್ಕೆ ಕಟ್ ಮಾಡಿ ನೋಡ್ಕೋಬೇಕು, ಇದು ತೊಳ್ಕೊಂಡು ಸುಟ್ಟ ಮೇಲೆ ನೋಡ್ಕೋಬೇಕು ಉಳುಕಿದೆಯಾ ಅಂತ. ಉಳುಕಿದ್ರೆ ತೆಗ್ದಾಕಿ, ಇಲ್ಲ ಅಂದರೆ ಇಸ್ಕೊಳ್ಳಿ. ನೋಡಿ ಈ ಥರ ಸುಟ್ಟಿದೆ. ಇದು ಸುಟ್ಟ ಮೇಲೆ ಸೈಡ್ಗೆ ತೆಗ್ದಾಕೊತಾ ಇದ್ದೀನಿ. ಇದು ನಾನು ಯಾವ ಸುಟ್ಟಿಲ್ವೋ ಅದು ಈ ಥರ ತಿರುಗಿಸಿ. ನೋಡಿ ಈಗ ಬೆಂಡೆಕಾಯಿ ಸುಟ್ಟಿದ್ದೀನಿ. ಈಗ ಮೆಣಸಿನ್ಕಾಯಿ ಒಂದಿದೆ, ಹಸಿಮೆಣಸಿನ್ಕಾಯಿ. ಅದನ್ನೇನು ಮಾಡಬೇಕಂದ್ರೆ ಸುಡೋವಾಗ ಒಂಚೂರು ಚಾಕುನೋ ಏನಾದರೂ ಇದ್ದರೆ, ಪಿನ್ ಈ ಥರ ಇದ್ದರೆ ಈ ಥರ ಒಂದು ತೂತು ಮಾಡ್ಕೋಬೇಕು. ಇಲ್ಲ ಅಂದರೆ ಸುಮ್ಮನೆ ಹಿಂಗೆ ಚುಚ್ಕೋಬೇಕು. ಯಾಕಂದರೆ ಸುಡುವಾಗ ಅದು ಮುಖಕ್ಕೆ ಸಿಡಿಯೋ ಚಾನ್ಸ್ ಇರುತ್ತೆ, ಆ ಥರ ಇಟ್ಟಿಲ್ಲ ಅಂದರೆ. ಆದ್ದರಿಂದ ಆ ಥರ ಇಟ್ಕೊಂಡು ನೀವು ಸುಡಬೇಕು. ಇಲ್ಲ ನಮ್ಗೆ ಸುಡೋಕೆ ಬರೋದಿಲ್ಲ ಅನ್ನೋದಾದರೆ ನೀವು ಬಾಣಲಿಯಲ್ಲಿ ಕೂಡ ಹುರ್ಕೊಳ್ರಿ ಅದನ್ನು. ನೋಡಿ ಈ ರೆಸಿಪಿ ಯಾರಿಗೆ ಗೊತ್ತೋ ಅವರು ಬೇಜಾರು ಮಾಡ್ಕೋಬೇಡಿ, ಇದೇನು ದೊಡ್ಡ ಅಡುಗೆ ಅಂತ ಇವ್ರು ಏನಪ್ಪ ಇಷ್ಟೊಂದು ಡೀಪಾಗಿ ತೋರಿಸ್ತಾ ಇದ್ದಾರೆ ಅಂತ ಬೈಕೋಬೇಡಿ. ಯಾಕಂದರೆ ಗೊತ್ತಿಲ್ಲದೆ ಇರೋರು ಎಷ್ಟೋ ಜನ ಇರ್ತಾರೆ, ಅವರಾದರೂ ತಿಳ್ಕೊಂಡು ಮಾಡ್ಕೊತಾರೆ. ನಿಮ್ಗೆ ಗೊತ್ತಿರೋರು ನೀವೇನು ಬೈಕೋಬೇಡಿ, ಗೊತ್ತಿಲ್ಲದೆ ಇರೋರು ನೋಡಿ ಮಾಡ್ಕೊಳ್ಳಿ. ನೋಡಿ ಈಗ ಮೆಣಸಿನ್ಕಾಯಿ ಕೂಡ ಸುಟ್ಟಿದೆ ನೋಡಿ, ಇದನ್ನ ವಾಶ್ ಮಾಡ್ಕೋಬೇಕು. ಈಗ ನಾನು ಸುಟ್ಟಿರೋವೆಲ್ಲನ ಈ ಥರ ವಾಶ್ ಮಾಡಿಕೊಂಡು ನೋಡ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ. ಇದು ಇಸ್ಕ್ಬೋದು, ಇಲ್ಲಾಂದರೆ ಈ ಥರ ಕಟ್ ಮಾಡಿಕೊಂಡು ಲಾಸ್ಟಲ್ಲಿ ಬೆರೆಸ್ಕೋಬೋದು ನೋಡಿ. ಇಸ್ಕಿದ್ರೆ ಚೆನ್ನಾಗಿರುತ್ತೆ ನೋಡಿ. ಬೆಳ್ಳುಳ್ಳಿನ ಕ್ರಷ್ ಮಾಡಿ ಇಟ್ಕೊಂಡಿದ್ದೀನಿ, ಈ ಥರ ಕ್ರಷ್ ಮಾಡಬೇಕು, ಇಲ್ಲಾಂದರೆ ಜಜ್ಕೊಳ್ಳಿ. ಈಗ ಹೇಗೆ ಇಸ್ಕೋದು ಅಂತ ತೋರಿಸ್ತೀನಿ ನೋಡಿ. ಬೆಳ್ಳುಳ್ಳಿ ಕ್ರಷ್ ಮಾಡಿಕೊಂಡು ಸ್ವಲ್ಪ ಸಾಲ್ಟ್ ಸೇರಿಸ್ಕೋಬೇಕು ರುಬ್ಬೋದು ಇದಕ್ಕೆ, ಇಸ್ಕೋದಕ್ಕೆ ನೋಡಿ. ಸ್ವಲ್ಪ ನೀರು ಹಾಕ್ಕೊಂಡು ಈಗ ಒಂದೊಂದಾಗಿ ಇಸ್ಬೇಕು. ಮೊದಲು ಬೆಳ್ಳುಳ್ಳಿನ ಚೆನ್ನಾಗಿ ಇಸ್ಬೇಕು. ಈಗ ನೋಡಿ ಕೊತ್ತಂಬರಿ ಕೂಡ ಈ ಥರ ಇಸ್ಕೋಬೇಕು. ಈ ಥರ ಮೊದಲೇ ಇಸ್ಕೋದ್ರಿಂದ ಅದ್ರ ರುಚಿ ಎಲ್ಲ ನೀರಿಗೆ ಬಿಟ್ಕೊಳ್ಳುತ್ತಲ್ಲ, ತುಂಬ ಟೇಸ್ಟಾಗಿರುತ್ತೆ. ಎಲ್ಲ ಒಂದೊಂದಾಗೆ ಈ ಥರ ಇಸ್ಕೋಬೇಕು. ಬದನೆಕಾಯಿ ಟೊಮೊಟೊ ಎಲ್ಲ ಇಸ್ಕೊಂಡು ಲಾಸ್ಟಲ್ಲಿ ಸಣ್ಣಗೆ ಹಚ್ಚಿರೋ ಈರುಳ್ಳಿ ಸೇರಿಸ್ಕೋಬೇಕು ನೋಡಿ. ನೋಡಿ ಗೊಜ್ಜು ರೆಡಿ ಆಯಿತು. ಹಳ್ಳಿ ಶೈಲಲ್ಲಿ ಸುಟ್ಟ ಬದನೆಕಾಯಿಯ ಕೈಗೊಜ್ಜು ಅಂತಾರೆ ಇದನ್ನು. ಬೆಂಡೆಕಾಯಿ ನಿಮ್ಗೆ ಇಷ್ಟ ಇಲ್ಲ ಅಂದರೆ ಹಾಕ್ಕೊಳಕ್ಕೆ ಹೋಗಬೇಡಿ, ಇಷ್ಟು ಮಾತ್ರ ಸುಟ್ಟು ಎಲ್ಲ ಈ ಥರ ಮಾಡ್ಕೊಳ್ಳಿ ನೋಡಿ. ಇಲ್ಲ ಇಸ್ಕಾಗೆ ಬರಲ್ಲ ಅಂದರೂ ಸ್ಮ್ಯಾಶರಲ್ಲಿ ನೀವು ಸ್ಮ್ಯಾಶ್ ಮಾಡ್ಕೋಬೋದು. ನಮ್ಮ ರೆಸಿಪಿಗಳು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ರೆ ನಮಗೂ ಇನ್ನೂ ಎಷ್ಟು ಖುಷಿ ಆಗುತ್ತೆ ವಿಡಿಯೋಗಳು ಚೆನ್ನಾಗಿ ಮಾಡಬೇಕು ಅಂತ. ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೋಡಿ.